ಎಲ್ಲರಿಗೂ ನಮಸ್ಕಾರಗಳು. ಮಾಸ್ಟರ್ ರಾಮಾನುಜನ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ನಾವು ಈ ದಿನ ನಿನ್ನೆ ಮತ್ತು ಇವತ್ತಿನ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ನೋಡೋಣ. ಮೊದಲನೇದಾಗಿ, ಭಾರತ ಸರ್ಕಾರ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಅಥವಾ ಸೋಷಿಯಲ್ ಮೀಡಿಯಾ ಬಳಕೆಗೆ ನಿರ್ಬಂಧ ಇರುವ ಕುರಿತು ಗಂಭೀರವಾಗಿ ಚಿಂತನೆ ನಡೆಸುತ್ತದೆ. ಈ ಕುರಿತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ವಿವಿಧ ಸಾಮಾಜಿಕ ಜಾಲತಾಣ ಕಂಪನಿಗಳೊಂದಿಗೆ ಚರ್ಚೆ ನಡೆಸುತ್ತಿದೆ. ಇನ್ನು ಯಾವುದೇ ರೀತಿಯ ಅಂತಿಮ ಕಾನೂನು ಜಾರಿಗೆ ಬಂದಿಲ್ಲ. ಇದು ಕೇವಲ ಪರಿಗಣನೆಯ ಹಂತದಲ್ಲಿದೆ. ಸಾಮಾಜಿಕ ಜಾಲತಾಣ ಅಂದ್ರೆ ಜನರು ಪರಸ್ಪರ ಮಾಹಿತಿ, ಫೋಟೋ, ವಿಡಿಯೋ ಮತ್ತು ಸಂದೇಶಗಳನ್ನು ಹಂಚಿಕೊಳ್ಳುವ ಆನ್ಲೈನ್ ವೇದಿಕೆಗಳು. ಉದಾಹರಣೆ ನಾವು ನೋಡೋದಾದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಟ್ವಿಟರ್, ಯೂಟ್ಯೂಬ್, ಸ್ನ್ಯಾಪ್ಚಾಟ್ ಹೀಗೆ ಇನ್ನೂ ಅನೇಕ ಆನ್ಲೈನ್ ವೇದಿಕೆಗಳಿವೆ. ಈ ಕ್ರಮದ ಉದ್ದೇಶ ಏನು ಅಂತಂದ್ರೆ, ಮಕ್ಕಳನ್ನು ಸಾಮಾಜಿಕ ಜಾಲತಾಣದ ವ್ಯಸನದಿಂದ ರಕ್ಷಿಸುವುದು, ಮಕ್ಕಳ ಮಾನಸಿಕ ಆರೋಗ್ಯದ ರಕ್ಷಣೆ, ಆನ್ಲೈನ್ ವಂಚನೆಗಳಿಂದ ರಕ್ಷಣೆ, ಸೈಬರ್ ಬುಲ್ಲಿಯಿಂಗ್, ಅಶ್ಲೀಲ ಅಥವಾ ಹಾನಿಕಾರಕ ವಿಷಯಗಳಿಂದ ಮಕ್ಕಳನ್ನು ಕಾಪಾಡುವುದು, ಮಕ್ಕಳ ವೈಯಕ್ತಿಕ ಮಾಹಿತಿಯ ಅಥವಾ ಪ್ರೈವಸಿ ಸುರಕ್ಷತೆ. ಈ ಸೈಬರ್ ಬುಲ್ಲಿಯಿಂಗ್ ಅಂತಂದ್ರೆ ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳ ಮೂಲಕ ಒಬ್ಬರನ್ನು ಬೆದರಿಸುವುದು, ಅವಮಾನಿಸುವುದು ಅಥವಾ ಕಿರುಕುಳ ನೀಡುವುದನ್ನು ಸೈಬರ್ ಬುಲ್ಲಿಯಿಂಗ್ ಎಂದು ಕರೆಯುತ್ತಾರೆ. ಮಕ್ಕಳ ಮಾನಸಿಕ ಆರೋಗ್ಯ ಮತ್ತು ಓದಿನ ಮೇಲೆ ಆಗುವ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುವುದು, ವಯಸ್ಸು ಪರಿಶೀಲನೆ ಅಥವಾ ಏಜ್ ವೆರಿಫಿಕೇಶನ್ ವ್ಯವಸ್ಥೆಯನ್ನು ಬಲಪಡಿಸುವುದು. ಸಂಬಂಧಿತ ಸಚಿವಾಲಯ ಯಾವುದು ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಭಾರತದಲ್ಲಿ ಸಂಬಂಧಿಸಿದ ಪ್ರಮುಖ ಕಾನೂನುಗಳು ನಾವು ನೋಡೋದಾದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಅಂದ್ರೆ 2000 ಇಸ್ವಿಯಲ್ಲಿ ಬಂದಿರತಕ್ಕಂಥ ಮಾಹಿತಿ ತಂತ್ರಜ್ಞಾನ ಕಾಯ್ದೆ. ಸೈಬರ್ ಅಪರಾಧಿಗಳಿಗೆ ಸಂಬಂಧಿಸಿದ ಪ್ರಮುಖ ಕಾನೂನು ಯಾವುದು ಅಂತಂದ್ರೆ 2023ರಲ್ಲಿ ಜಾರಿಗೆ ಬಂದಂತಹ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಅಂತೇಳಿ, ಅಂದ್ರೆ ವೈಯಕ್ತಿಕ ಮಾಹಿತಿ ರಕ್ಷಣೆಗೆ ಸಂಬಂಧಿಸಿದ ಕಾನೂನು. ಮಕ್ಕಳ ಡೇಟಾ ಸಂರಕ್ಷಣೆಗೆ ವಿಶೇಷ ನಿಯಮಗಳನ್ನು ಒಳಗೊಂಡಿದೆ. ನಾವು ಇದರ ಕೆಲವೊಂದಿಷ್ಟು ದೇಶಗಳ ಬಗ್ಗೆ ನಾವು ನೋಡೋದಾದ್ರೆ ಆಸ್ಟ್ರೇಲಿಯಾ ದೇಶದಲ್ಲಿ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಗೆ ನಿರ್ಬಂಧ ವಿಧಿಸುವ ಕಾನೂನು ಅಂಗೀಕಾರಗೊಂಡಿದೆ. ಅದೇ ರೀತಿಯಲ್ಲಾಗಿ ಫ್ರಾನ್ಸ್ ದೇಶದಲ್ಲಿ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧ 2026. ದೇಶ ಯಾವುದು? ಫ್ರಾನ್ಸ್ ದೇಶದಲ್ಲಿ ಘೋಷಣೆ ಅಥವಾ ಕಾನೂನು ಅಂಗೀಕಾರ ಯಾವಾಗ ಆಗಿದೆ ಅಂದ್ರೆ 21 ಜುಲೈ 2026 ಅಂದ್ರೆ ನಿನ್ನೆ ದಿನಕ್ಕೆ ಈ ಒಂದು ಕಾನೂನು ಅಂಗೀಕಾರಗೊಂಡಿದೆ. ಇದರ ವಯೋಮಿತಿ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನು ಬಳಕೆಗೆ ನಿಷೇಧ. ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಯೂನಿಯನ್ ಮೊದಲ ದೇಶವಾಗಿ ಫ್ರಾನ್ಸ್ ಇಂತಹ ವ್ಯಾಪಕ ಸಾಮಾಜಿಕ ಜಾಲತಾಣ ನಿಷೇಧ ಕಾನೂನನ್ನು ಅಂಗೀಕರಿಸಿದೆ. ನಾವು ಎರಡನೇದಾಗಿ ನಾವು ನೋಡೋದಾದ್ರೆ ಮಧ್ಯಪ್ರದೇಶ ಸರ್ಕಾರವು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಲು ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದ 4ನೇ ರಾಜ್ಯ ಇದು. ಈ ಮಸೂದೆಯ ಪ್ರಮುಖ ಅಂಶಗಳು ನಾವು ನೋಡೋದಾದ್ರೆ ತ್ರಿವಳಿ ತಲಾಕ್ ಅಥವಾ ಟ್ರಿಬಲ್ ತಲಾಕ್ ಪದ್ಧತಿ ನಿಷೇಧ, ಬಹುಪತ್ನಿತ್ವ ನಿಷೇಧ, ಒಬ್ಬ ವ್ಯಕ್ತಿಗೆ ಒಂದಕ್ಕಿಂತ ಹೆಚ್ಚು ಹೆಂಡತಿಯರನ್ನು ಹೊಂದಲು ಅವಕಾಶ ಇರುವುದಿಲ್ಲ, ಎಲ್ಲಾ ಧರ್ಮಗಳ ನಾಗರಿಕರಿಗೆ ಒಂದೇ ರೀತಿಯ ನಾಗರಿಕ ಕಾನೂನು ಜಾರಿಗೊಳಿಸುವುದು, ವಿವಾಹ ವಿಚ್ಛೇದನ, ದತ್ತು, ಉತ್ತರಾಧಿಕಾರ ಮುಂತಾದ ವಿಷಯಗಳಿಗೆ ಸಮಾನ ಕಾನೂನು ಅನ್ವಯವಾಗುವಂತೆ ಮಾಡುವುದು. ಯೂನಿಫಾರ್ಮ್ ಸಿವಿಲ್ ಕೋಡ್ ಮಸೂದೆ ಮಂಡಿಸಿದ 4ನೇ ರಾಜ್ಯವಾಗಿ ಮಧ್ಯಪ್ರದೇಶ ಗುರುತಿಸಿಕೊಂಡಿದೆ. ಸ್ವತಂತ್ರ ಭಾರತದ ಸಂದರ್ಭದಲ್ಲಿ UCC ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಳವಡಿಸಿಕೊಂಡಂತಹ ಮೊದಲ 3 ರಾಜ್ಯಗಳು ಯಾವುವು ಅಂತ ನಾವು ನೋಡೋದಾದ್ರೆ ಉತ್ತರಾಖಂಡ ರಾಜ್ಯ ಇದು ಮೊದಲ ರಾಜ್ಯವಾಗಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಇದು ಎಷ್ಟು ಅಂತಂದ್ರೆ 2024ರಲ್ಲಿ ಜಾರಿಗೆ 2024ರಲ್ಲಿ ಕಾಯ್ದೆ ಮಾಡಿದರೆ ಜಾರಿಗೆ ಬಂದಿದ್ದು ಯಾವಾಗ ಅಂದ್ರೆ 27 ಜನವರಿ 2025. ಎರಡನೇ ರಾಜ್ಯ ನಾವು ನೋಡೋದಾದ್ರೆ ಗುಜರಾತ್ ರಾಜ್ಯ, UCC ಮಸೂದೆ ಅಂಗೀಕಾರ ಮಾರ್ಚ್ 2026. ಮೂರನೇದಾಗಿ ಅಸ್ಸಾಂ ರಾಜ್ಯ, UCC ಮಂಡನೆಯಾಗಿ ಅಂಗೀಕಾರಗೊಂಡಿದ್ದು ಯಾವಾಗ? ಮೇ 2026. 4ನೇ ರಾಜ್ಯ ಯಾವುದು ಅಂತಂದ್ರೆ ಒಂದು ವೇಳೆ ಇಂಪ್ಲಿಮೆಂಟ್ ಆದ್ರೆ ಆಕ್ಟ್ ಆಗಿ ಜಾರಿ ಆದ್ರೆ ಮಧ್ಯಪ್ರದೇಶ 4ನೇ ರಾಜ್ಯ ಆಗುತ್ತೆ. ಇವಾಗ ಕೇವಲ ಏನಪ್ಪಾ ಅಂದ್ರೆ ಇದು ಮಸೂದೆ ಮಂಡನೆ ಮಾಡಿದೆ. ಮುಂದೆ ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಈ ವರ್ಷದ ಸ್ವಾತಂತ್ರ್ಯೋತ್ಸವದ ಫಲಪುಷ್ಪ ಪ್ರದರ್ಶನ ಫ್ರೂಟ್ ಅಂಡ್
ಫ್ಲವರ್ ಶೋ ಅನ್ನು ಬೆಂಗಳೂರು ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಆಯೋಜಿಸಲಾಗುತ್ತದೆ. ಸಸ್ಯಕಾಶಿ ಅಂತ ಯಾವುದಕ್ಕೆ ಕರೀತಾರೆ? ಬೆಂಗಳೂರಿನ ಲಾಲ್ಬಾಗ್. ಈ ಬಾರಿ ಪ್ರದರ್ಶನದ ಥೀಮ್ ನಾವು ನೋಡೋದಾದ್ರೆ ಗಂಗರ ವೈಭವ, ಗ್ಲೋರಿ ಆಫ್ ದ ವೆಸ್ಟರ್ನ್ ಗಂಗಾ ಡೈನಸ್ಟಿ ಅಂತೇಳಿ. ಅಂದ್ರೆ ಪಶ್ಚಿಮ ಗಂಗರ ಕಾಲದ ದೇವಾಲಯಗಳು, ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪವನ್ನು ಹೂಗಳು ಮತ್ತು ಹಣ್ಣುಗಳಿಂದ ನಿರ್ಮಿಸಿ ಪ್ರದರ್ಶಿಸಲಾಗುತ್ತದೆ. ಸಸ್ಯಕಾಶಿ ಎಂಬುದು ಬೆಂಗಳೂರು ಲಾಲ್ಬಾಗ್ ಸಸ್ಯೋದ್ಯಾನಕ್ಕೆ ಇರುವ ಬಿರುದು. ಇದು ಕರ್ನಾಟಕ ತೋಟಗಾರಿಕೆ ಇಲಾಖೆಯವರು ಆಯೋಜನೆಗೊಳಿಸುತ್ತಾರೆ. ಈ ಒಂದು ಗಂಗರ ವೈಭವ ಥೀಮ್ ಯಾಕೆ ತಗೊಂಡಿದ್ದಾರೆ ಅಂತಂದ್ರೆ ಕಾರಣ ನಾವು ನೋಡೋದಾದ್ರೆ ಪಶ್ಚಿಮ ಗಂಗರ ವಂಶದ ಇತಿಹಾಸ ಮತ್ತು ವಾಸ್ತುಶಿಲ್ಪವನ್ನು ಜನರಿಗೆ ಪರಿಚಯಿಸುವುದು ಇದರ ಉದ್ದೇಶ. ಥೀಮ್ ಕರ್ನಾಟಕ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವುದು. ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಪ್ರಸ್ತಾಪಿಸಲಾದ ಗಂಗರ ಕಾಲದ ಸ್ಮಾರಕಗಳ ಬಗ್ಗೆ ಜಾಗೃತಿ ಮೂಡಿಸುವುದು. 2026ರ ಥೀಮ್ ನಾವು ನೋಡೋದಾದ್ರೆ ಗಂಗರ ವೈಭವ. ಉದ್ದೇಶ ಪಶ್ಚಿಮ ಗಂಗರ ವಂಶದ ಪರಂಪರೆ ಮತ್ತು ಯಾವುದು ಶಿಲ್ಪಕಲೆಯನ್ನು ಪರಿಚಯಿಸುವುದು. ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಶೀಘ್ರದಲ್ಲೇ ಡೆಂಗ್ಯೂ ರೋಗಕ್ಕೆ ಲಸಿಕೆ ಲಭ್ಯ. ಡೆಂಗ್ಯೂ ಒಂದು ವೈರಲ್ ಸೋಂಕು. ಇದ್ರ ಬಗ್ಗೆ ನಾವು ಮುಂದೆ ನೋಡೋದಾದ್ರೆ ಇದು ಈಡಿಸ್ ಈಜಿಪ್ಟಿ ಮತ್ತು ಈಡಿಸ್ ಅಲ್ಬೋಫಿಕ್ಟಸ್ ಎಂಬ ಸೊಳ್ಳೆಗಳ ಕಚ್ಚುವಿಕೆಯಿಂದ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಹಗಲಿನ ವೇಳೆಯಲ್ಲಿ ಕಚ್ಚುತ್ತವೆ. ಡೆಂಗಿಗೆ ಕಾರಣವಾಗುವ ವೈರಸ್ ಯಾವುದು ಅಂದ್ರೆ ಡೆಂಗ್ಯೂ ವೈರಸ್ ಯಾವುದು? DENV. ಇದು ಫ್ಲೆವಿ ವೈರಸ್ ಕುಟುಂಬಕ್ಕೆ ಸೇರಿದೆ. ಡೆಂಗ್ಯೂ ವೈರಸ್ನ 4 ತಳಿಗಳು ನಾವು ನೋಡೋದಾದ್ರೆ ಸೆರೋಟೈಪ್ಸ್ ನಾವು ನೋಡೋದಾದ್ರೆ ಡೆಂಗ್ಯೂ ವೈರಸ್ 1, 2, 3, 4 ಅಂತೇಳಿ. ಒಬ್ಬ ವ್ಯಕ್ತಿಗೆ ಒಂದು ತಳಿ ಬಂದ ನಂತರ ಉಳಿದ ತಳಿಗಳಿಂದ ಮತ್ತೆ ಸೋಂಕಾಗುವ ಸಾಧ್ಯತೆ ಇದೆ. ಇದರ ಮುಖ್ಯ ಅಂಶಗಳನ್ನು ನಾವು ನೋಡೋದಾದ್ರೆ ಭಾರತ ಸರ್ಕಾರವು ಕ್ಯೂಡೆಂಗಾ ಅಥವಾ TAK-003 ಎಂಬ ಡೆಂಗಿ ಲಸಿಕೆಯನ್ನು 4 ರಿಂದ 60 ವರ್ಷದ ವಯಸ್ಸಿನವರಿಗೆ ಪ್ರಯೋಗಾತ್ಮಕವಾಗಿ ಕ್ಲಿನಿಕಲ್ ಟ್ರಯಲ್ ಪರೀಕ್ಷಿಸಲು ಅನುಮತಿ ನೀಡಿದೆ. ಲಸಿಕೆ ಹೆಸರು ಕ್ಯೂಡೆಂಗಾ TAK-003. ಅಭಿವೃದ್ಧಿಪಡಿಸಿದ ಸಂಸ್ಥೆ ನಾವು ನೋಡೋದಾದ್ರೆ TAK-3. ಅಭಿವೃದ್ಧಿಪಡಿಸಿದ ಸಂಸ್ಥೆ ನಾವು ನೋಡೋದಾದ್ರೆ ಸಂಸ್ಥೆ ಯಾವುದು? ಟೆಕಡಾ ಫಾರ್ಮಾಸ್ಯೂಟಿಕಲ್ಸ್ ಯಾವುದು? ಜಪಾನ್ ದೇಶದ ಕಂಪನಿ. ಯಾವ ಸಂಸ್ಥೆ ಅನುಮೋದನೆ ನೀಡಿದೆ? DCGI ಅಂದ್ರೆ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಇದು ಭಾರತದಲ್ಲಿ ಔಷಧಿ ಮತ್ತು ಲಸಿಕೆಗಳಿಗೆ ಅನುಮತಿ ನೀಡುವ ನಿಯಂತ್ರಣ ಸಂಸ್ಥೆ. ಕ್ಲಿನಿಕಲ್ ಟ್ರಯಲ್ ಪರೀಕ್ಷೆ ನಾವು ನೋಡೋದಾದ್ರೆ 4 ರಿಂದ 60 ವಯಸ್ಸಿನವರೆಗೆ 19 ಆಸ್ಪತ್ರೆಗಳಲ್ಲಿ 28,000ಕ್ಕೂ ಅಧಿಕ ಜನರು ಇದರಲ್ಲಿ ಭಾಗವಹಿಸಿದರು. ಯಾವುದು? ಕ್ಲಿನಿಕಲ್ ಟ್ರಯಲ್ ಅಲ್ಲಿ. ಮೊದಲ ಡೋಸ್ ಅಂದ್ರೆ ಒಂದು ಡೋಸ್ ಏನು ತಗೋತಾರೆ, 2ನೇ ಡೋಸ್ ತಗೋಬೇಕಾದ್ರೆ ಕನಿಷ್ಠ ಒಂದು 3 ತಿಂಗಳಾದ್ರೆ ಗ್ಯಾಪ್ ಇರಬೇಕು. ಅಂದ್ರೆ ಮೊದಲ ಡೋಸ್ 3 ತಿಂಗಳ ಅಂತರದಲ್ಲಿ 2ನೇ ಡೋಸ್ ಲಸಿಕೆಯನ್ನು ಪರೀಕ್ಷಿಸಲಾಗುತ್ತದೆ. 2020ರಲ್ಲಿ ಈ ಲಸಿಕೆ ಬಿಡುಗಡೆಯಾದ ಬಳಿಕ ಸುಮಾರು 43 ದೇಶಗಳಲ್ಲಿ ಇದರ ಬಳಕೆಗೆ ಅನುಮತಿ ನೀಡಲಾಗಿತ್ತು. ಜಾಗತಿಕವಾಗಿ ಈಗಾಗಲೇ 3.2 ಕೋಟಿ ಜನರು ಈ ಲಸಿಕೆ ಪಡೆದಿದ್ದಾರೆ. ಕ್ಯೂಡೆಂಗಾ ಲಸಿಕೆಯ ವಿಶೇಷ ನಾವು ನೋಡೋದಾದ್ರೆ ಡೆಂಗಿಯ 4 ತಳಿಗಳ ವಿರುದ್ಧವೂ ರಕ್ಷಣೆ ನೀಡುವ ಉದ್ದೇಶ. ಲೈವ್ ಅಟೆನ್ಯೂಟೆಡ್ ವ್ಯಾಕ್ಸಿನ್ ದುರ್ಬಲಗೊಳಿಸಿದ ಜೀವಂತ ವೈರಸ್ ಆಧಾರಿತ ಲಸಿಕೆ. ಇದು ಭಾರತದಲ್ಲಿ ಯಾಕೆ ಪರೀಕ್ಷೆ ಮಾಡಿದ್ರು ಅಂತ ನಾವು ನೋಡೋದಾದ್ರೆ ಭಾರತದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ಭಾರತೀಯ ಜನರಲ್ಲಿ ಈ ಲಸಿಕೆ ಸುರಕ್ಷಿತವೇ ಮತ್ತು ಪರಿಣಾಮಕಾರಿಯೇ ಎಂಬುದನ್ನು ಪರಿಶೀಲಿಸಲು ಈ ಅಧ್ಯಯನ ನಡೆಸಲಾಗುತ್ತದೆ. ಡೆಂಗ್ಯೂ ಲಕ್ಷಣ ನಾವು ನೋಡೋದಾದ್ರೆ ಹೆಚ್ಚು ಜ್ವರ, ತೀವ್ರ ತಲೆನೋವು, ಕಣ್ಣಿನ ಹಿಂದೆ ನೋವು, ಸ್ನಾಯು ಮತ್ತು ಕೀಲು ನೋವು, ವಾಂತಿ, ಚರ್ಮದ ಮೇಲೆ ಕೆಂಪು ಕಲೆಗಳು, ತೀವ್ರ ಸ್ಥಿತಿಯಲ್ಲಿ ರಕ್ತಸ್ರಾವ. ಡೆಂಗಿ ತಡೆಗಟ್ಟುವ ನಾವು ಕೆಲವಷ್ಟು ಸಾಮಾನ್ಯ ನಾವು ಕ್ರಮ ನೋಡೋದಾದ್ರೆ ಮನೆಯಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಳುವುದು, ಸೊಳ್ಳೆ ಪರದೆ ಬೆಳೆಸುವುದು, ಪೂರ್ಣ ತೋಳಿನ ಬಟ್ಟೆ ಧರಿಸುವುದು, ಸೊಳ್ಳೆ ನಿವಾರಕ ಬೆಳೆಸುವುದು, ನೀರಿನ ಪಾತ್ರೆಗಳು ಟೈಮ್ ಟು ಟೈಮ್ ಏನಪ್ಪಾ ಅಂದ್ರೆ ಖಾಲಿ ಮಾಡಿ ಸ್ವಚ್ಛಗೊಳಿಸುವುದು. ಪರೀಕ್ಷೆಗೆ ಸಾಧ್ಯವಾಗುವ ಕೆಲವಷ್ಟು ನಾವು MCQ ಮುಂದಾಗ ನಾವು ನೋಡೋದಾದ್ರೆ ಕ್ಯೂಡೆಂಗಾ ಯಾವ ರೋಗಕ್ಕೆ ಸಂಬಂಧಿಸಿದ ಲಸಿಕೆ ಅಂತ ನಾವು ನೋಡಿದ್ರೆ ಡೆಂಗಿ ಒಂದು ರೋಗ ಅಂತ ಡೆಂಗಿ ಅಂತ ನಾವು ಹೇಳ್ಬೋದು. ಡೆಂಗಿ ವೈರಸ್ನ ಎಷ್ಟು ತಳಿಗಳು ನಾವು ನೋಡಿದ್ವಲ್ಲ, ಡೆಂಗ್ಯೂ ವೈರಸ್ 1, 2, 3, 4 ಅಂತ ಒಟ್ಟು 4. ಕ್ಯೂಡೆಂಗಾ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ನೋಡೋದಾದ್ರೆ ಟೆಕಡಾ ಫಾರ್ಮಾಸ್ಯೂಟಿಕಲ್ಸ್. ಇದು ಯಾವುದು? ಜಪಾನ್ ದೇಶದ ಕಂಪನಿ. ಭಾರತದಲ್ಲಿ ಔಷಧಿಗಳಿಗೆ ಅನುಮತಿ ನೀಡುವ ಸಂಸ್ಥೆ ಯಾವುದು ಅಂತ ನಾವು ನೋಡೋದಾದ್ರೆ DCGI ಅಂದ್ರೆ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಡೆಂಗಿ ಯಾವ ಸೊಳ್ಳೆಯಿಂದ ಹರಡುತ್ತದೆ? ಈಡಿಸ್ ಈಜಿಪ್ಟಿ ಅಂತ.
ಮುಂದೆ ನಾವು ನೋಡೋದಾದ್ರೆ ಮುಂದಿನ ಪಾಯಿಂಟ್, ಆಂಧ್ರ ಪ್ರದೇಶದಲ್ಲಿ ಪತ್ತೆಯಾದ ಕೊರೋನಾ ವೈರಸ್ನ ಹೊಸ ಒಮಿಕ್ರಾನ್ ರೂಪಾಂತರ RF5 ಬಗ್ಗೆ ಆಗಿದೆ. ಇದರ ನಾವು ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಇದು ಕಡಪ ಜಿಲ್ಲೆಯ 4 COVID-19 ಮಾದರಿಗಳನ್ನು ಜಿನೋಮ್ ಸಿಕ್ವೆನ್ಸಿಗಾಗಿ ಪುಣೆಯ ರಾಷ್ಟ್ರೀಯ ವೈರಲ್ ಸಂಸ್ಥೆ ಅಂದ್ರೆ NIV ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಗೆ ಕಳಿಸಲಾಗಿತ್ತು. ಫಲಿತಾಂಶಗಳು ಈ ಮಾದರಿಯಲ್ಲಿ ಒಮಿಕ್ರಾನ್ RF5 ಉಪವಂಶಾವಳಿ ಇರುವುದನ್ನು ದೃಢಪಡಿಸಿದೆ. ಆಂಧ್ರ ಪ್ರದೇಶದ ಆರೋಗ್ಯ ಸಚಿವರಾದಂತಹ ಯಾರು ಸತ್ಯಕುಮಾರ್ ಯಾದವ್ ಅವರು ಜುಲೈ 19, 2026 ಅಧಿಕೃತ ಪ್ರಕಟಣೆಯಲ್ಲಿ ಇದನ್ನು ಘೋಷಣೆ ಮಾಡ್ತಾರೆ. RF5 ಎಂಬುದು ಜಗತ್ತಿನಾದ್ಯಂತ ಪತ್ತೆಯಾಗಿರುವ ಹಲವು ಒಮಿಕ್ರಾನ್ ವಂಶಾವಳಿಗಳಲ್ಲಿ ಒಂದಾಗಿದೆ. ಕಳೆದ 3 ವಾರಗಳಲ್ಲಿ ಆಂಧ್ರ ಪ್ರದೇಶದ 16 COVID-19 ಪ್ರಕರಣಗಳು ಮತ್ತು 16 ಕೇಸಸ್ ಅಲ್ಲಿ 4 ಸಾವು ದಾಖಲಾಗಿವೆ. ಈ ಪ್ರಕರಣಗಳಲ್ಲಿ RF5 ರೂಪಾಂತರ ಇರುವುದು ಕಂಡು ಬಂದಿದೆ. ಮುಂದೆ ನಾವು ನೋಡೋದಾದ್ರೆ, ಅದು ಪರೀಕ್ಷೆ ಮಾಡಿ ನೋಡಿದ್ರೆ ಮೃತಪಟ್ಟ 4 ಜನರಿಗೆ ಅಧಿಕ ರಕ್ತದೊತ್ತಡ, ಮಧುಮೇಹ, ಮೂತ್ರಪಿಂಡ ಸಮಸ್ಯೆಗಳಂತಹ ಇತರ ಆರೋಗ್ಯ ಲಕ್ಷಣ ಸಮಸ್ಯೆಗಳು ಇದ್ದವು. ಸಾವಿಗೆ RF5 ವಿಶೇಷ ತೀವ್ರತೆಯ ನೇರ ಕಾರಣ ಇದೆ ಅಂತ ನಾವು ಎಲ್ಲಿ ಹೇಳಕ್ಕಾಗಿಲ್ಲ. ವೈದ್ಯಕೀಯ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಎ ವಿಶ್ವವರ್ಧನ್ ಅವರು ಆತಂಕ ಪಡುವ ಅಗತ್ಯವಿಲ್ಲ, ಮುನ್ನೆಚ್ಚರಿಕೆ ಕ್ರಮಗಳು ಸಾಕಾಗುತ್ತವಂತ ಅವರು ತಿಳಿಸಿಕೊಟ್ಟಿದ್ರು. ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದನ್ನು ನಿಯಮಿತ ಜಿನೋಮಿಕ್ ಕಣ್ಗಾವಲಿನ ಭಾಗವಾಗಿ ಗಮನಿಸುತ್ತದೆ. ಸಿಂಗಾಪುರ್ ಮತ್ತು ಇತರ ಆಗ್ನೇಯ ಏಷ್ಯಾ ದೇಶಗಳಲ್ಲಿ RF5 ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿ ವರದಿಯಾಗಿದೆ. ಲಕ್ಷಣಗಳ ಇತರ ಒಮಿಕ್ರಾನ್ ರೂಪಾಂತರಗಳಂತೆಯೇ ಇವೆ: ಗಂಟಲು ನೋವು, ಕೆಮ್ಮು, ಜ್ವರ, ತಲೆನೋವು ಮತ್ತು ಮೈಕೈ ನೋವುಗಳು. ಎಷ್ಟಾಯ್ತು. ಮುಂದೆ ನಾವು ಪಾಯಿಂಟ್ ನೋಡೋದಾದ್ರೆ, ಕರ್ನಾಟಕ ರಾಜ್ಯದಲ್ಲಿ 4ನೇ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ PSPಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸ್ಥಳದಲ್ಲಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಕರ್ನಾಟಕದಲ್ಲಿ 4ನೇ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಸ್ಥಾಪಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಯೋಜನೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಸಮೀಪ ನಿರ್ಮಾಣವಾಗಲಿದೆ. ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಎಷ್ಟು? 300 ಮೆಗಾವ್ಯಾಟ್ ಸಾಮರ್ಥ್ಯ. ಒಟ್ಟು 65 ಎಕರೆ ಅರಣ್ಯ ಭೂಮಿ ಸೇರಿ ಒಟ್ಟು 747 ಎಕರೆ ಬೇಕೆಂದು ಇದಕ್ಕೆ ಕಂಪನಿಯನ್ನು ಬೇಡಿಕೆ ಇಟ್ಟಿದೆ. ಈ ಯೋಜನೆ ಉದ್ದೇಶ ಹೆಚ್ಚುವರಿ ಸೌರ ಮತ್ತು ಗಾಳಿ ವಿದ್ಯುತ್ ಅನ್ನು ಸಂಗ್ರಹಿಸಿ ಅಗತ್ಯವಿದ್ದಾಗ ವಿದ್ಯುತ್ ಉತ್ಪಾದಿಸುವುದು. ಫಸ್ಟ್ 3 ಪಂಪ್ ಸ್ಟೋರೇಜ್ ಎಲ್ಲೆಲ್ಲ ಅಂತ ನಾವು ನೋಡೋದಾದ್ರೆ, ಒಂದನೇದಾಗಿ ಶರಾವತಿ ಪಂಪ್ ಸ್ಟೋರೇಜ್ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಎರಡನೇದಾಗಿ ಸೌದತ್ತಿ ಪಂಪ್ ಸ್ಟೋರೇಜ್ ಬೆಳಗಾವಿ, ಮೂರನೇದಾಗಿ ವರಾಹಿ ಪಂಪ್ ಸ್ಟೋರೇಜ್ ಅಲ್ಲಿ ಉಡುಪಿ ಜಿಲ್ಲೆಯಲ್ಲಿ. ಇದು 4ನೇ ಒಂದ್ ವೇಳೆ ಆಯ್ತಂದ್ರೆ ಚಿತ್ತಾಪುರದಲ್ಲಿ ಯಾವುದು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಸ್ತಾವಿತ ಸುದ್ದಿ ಪ್ರಕಾರ, ಆದ್ರೆ ಇನ್ನೂ ಪರಿಪೂರ್ಣವಾಗಿ ಕಂಪ್ಲೀಟ್ ಆಗಲಿಲ್ಲ. ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಎಂದ್ರೆ ವಿದ್ಯುತ್ ಸಂಗ್ರಹಿಸುವ ಜಲವಿದ್ಯುತ್ ವ್ಯವಸ್ಥೆ. ಕಾರ್ಯವಿಧಾನ ನಾವು ಹೇಗೆ ಅಂತ ನೋಡೋದಾದ್ರೆ, ಸೌರ ಅಥವಾ ಗಾಳಿ ವಿದ್ಯುತ್ ಹೆಚ್ಚಾಗಿ ಉತ್ಪಾದನೆಯಾದಾಗ ಆ ವಿದ್ಯುತ್ ಬಳಸಿ ನೀರನ್ನು ಕೆಳಗಿನ ಜಲಾಶಯದಿಂದ ಮೇಲಿನ ಜಲಾಶಯಕ್ಕೆ ಪಂಪ್ ಮಾಡಲಾಗುತ್ತದೆ. ವಿದ್ಯುತ್ ಬೇಡಿಕೆ ಹೆಚ್ಚಾದಾಗ ಮೇಲಿನ ಜಲಾಶಯದ ನೀರನ್ನು ಟರ್ಬೈನ್ ಮೂಲಕ ಕೆಳಗೆ ಹರಿಸಿ ಏನ್ ಮಾಡ್ತಾರ? ವಿದ್ಯುತ್ ಉತ್ಪಾದಿಸ್ತಾರೆ. ಯೋಜನೆಯ ಪ್ರಯೋಜನಗಳು ನಾವು ನೋಡೋದಾದ್ರೆ, ವಿದ್ಯುತ್ ಸಂಗ್ರಹಣೆ, ಸೌರ ಮತ್ತು ಗಾಳಿ ವಿದ್ಯುತ್ನ ಸಮರ್ಥ ಬಳಕೆ, ಗರಿಷ್ಠ ಬೇಡಿಕೆ ಸಮಯದಲ್ಲಿ ನಿರಂತರ ವಿದ್ಯುತ್ ಪೂರೈಕೆ, ನವೀಕರಿಸಬಹುದಾದ ಇಂಧನ ಬಳಕೆಗೆ ಉತ್ತೇಜನ, ವಿದ್ಯುತ್ ಜಾಲದ ಅಥವಾ ಗ್ರಿಡ್ ಸ್ಥಿರತೆ ಹೆಚ್ಚಿಸುವುದು. ಮುಂದಿನ ಪಾಯಿಂಟ್ ನಾವು ನೋಡೋದಾದ್ರೆ, ಸಮುದ್ರ ಉತ್ಪನ್ನಗಳ ಅಥವಾ ಮೆರಿನ್ ಪ್ರಾಡಕ್ಟ್ ಅಥವಾ ಸೀ ಫುಡ್ ರಫ್ತಿನಲ್ಲಿ ಭಾರತದ ಸಾಧನೆ. ಏನಿದು ಭಾರತದ ಸಾಧನೆ? ಭಾರತವು 2025-26ನೇ ಹಣಕಾಸು ವರ್ಷದಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತಿನಲ್ಲಿ ಇದುವರೆಗೆ ಅತ್ಯುನ್ನತ ಆಲ್ ಟೈಮ್ ಹೈ ಸಾಧನೆಯನ್ನು ದಾಖಲಿಸಿದೆ. ಜಾಗತಿಕ ಮಾರುಕಟ್ಟೆಯ ಸವಾಲುಗಳ ನಡುವೆಯೂ ಭಾರತ ಸರ್ಕಾರ ರಫ್ತು ಪ್ರಮಾಣ ಮತ್ತು ಮೌಲ್ಯ ಎರಡರಲ್ಲೂ ಹೊಸ ದಾಖಲೆಯನ್ನು ನಿರ್ಮಿಸಿದೆ. ರಫ್ತು ಪ್ರಮಾಣ ಎಷ್ಟು ಅಂತ ನಾವು ನೋಡೋದಾದ್ರೆ 19.72 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ರಫ್ತು. ಇದರ ಮೌಲ್ಯ ಎಷ್ಟು? 73,890.46 ಕೋಟಿ ಅಮೆರಿಕನ್ ಡಾಲರ್. ನೋಡೋದಾದ್ರೆ 8.46 ಬಿಲಿಯನ್. ಸಾಧನೆ ಭಾರತ ಇತಿಹಾಸದಲ್ಲಿ ಅತಿ ಹೆಚ್ಚು ಸಮುದ್ರ ಉತ್ಪನ್ನಗಳ ರಫ್ತು ಈ ವರ್ಷ ಆಗಿದೆ. ಪ್ರಮುಖ ರಫ್ತು ಉತ್ಪನ್ನ
ಇದರಲ್ಲಿ ಜಾಸ್ತಿ ಯಾವ್ದು ಒಂದು ಪ್ರಮುಖವಾಗಿ ರಫ್ತು ಉತ್ಪಾದನೆ ಆಗಿದೆ ಅಂದ್ರೆ ಘನೀಕೃತ ಸಿಗಡಿ ಅಥವಾ ಫ್ರಿಜನ್ ಶ್ರಿಂಪ್. ಭಾರತ ಸಮುದ್ರ ಉತ್ಪನ್ನಗಳ ರಫ್ತಿನಲ್ಲಿ ಅತಿ ಹೆಚ್ಚಿನ ಪಾಲು ಹೊಂದಿದೆ ಮತ್ತು ರಫ್ತು ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ. ಪ್ರಮುಖ ಆಮದು ದೇಶಗಳು ಯಾವುದಂತಂದ್ರೆ ಅಮೆರಿಕ, ಒಂದನೇದಾಗಿ, ಎರಡನೇದಾಗಿ ಚೀನಾ, ಮೂರನೇದಾಗಿ ಯುರೋಪಿಯನ್ ಒಕ್ಕೂಟ, ನಾಲ್ಕನೇದಾಗಿ ಜಪಾನ್. ಈ ಸಾಧನೆಗಳ ಕಾರಣಗಳನ್ನು ನಾವು ನೋಡೋದಾದ್ರೆ ಸಿಗಡಿ ಉತ್ಪಾದನೆಗೆ ಹೆಚ್ಚಳ, ಹೊಸ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳ ವಿಸ್ತರಣೆ, ಸಂರಕ್ಷಣೆ ಸಂಭ್ರಮ ಸಂಸ್ಕರಿಸಿದ ಮತ್ತು ಶೀತ ಸರಪಳಿ ಮೂಲ ಸೌಕರ್ಯದ ಅಭಿವೃದ್ಧಿ. ಮರೈನ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ MPEDA ಯ ಪ್ರೋತ್ಸಾಹ. MPEDA ಅಂತಂದ್ರೆ ಮರೈನ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಇದರ ಸ್ಥಾಪನೆ ಯಾವಾಗ ಅಂತ ನಾವು ನೋಡೋದಾದ್ರೆ 1972ನೇ ಇಸ್ವಿಯಲ್ಲಿ. ಆ ಸಚಿವಾಲಯದ ಯಾವ ಅಂಡರ್ದಲ್ಲಿ ಬರ್ತದೆ ಅಂದ್ರೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಂಡರಲ್ಲಿ ಬರ್ತದೆ. ಇದರ ಮುಖ್ಯ ಕಚೇರಿ ಎಲ್ಲಿ ಅಂತ ನಾವು ನೋಡೋದಾದ್ರೆ ಕೊಚ್ಚಿ ಅಥವಾ ಕೇರಳದಲ್ಲಿ. ಇದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ಇಂಟರ್ನೆಟ್ ಇಲ್ಲದಿದ್ದರೂ UPI ಪಾವತಿ ಹೊಸ ಕ್ರಾಂತಿ ಅಂತ ನಾವು ಹೇಳ್ಬೋದು. ಭಾರತದಲ್ಲಿ NPCI ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂಟರ್ನೆಟ್ ಇಲ್ಲದಿದ್ದರೂ UPI ಟ್ಯಾಪ್ ಟು ಪೇ ಮೂಲಕ ಪಾವತಿ ಮಾಡುವ ಹೊಸ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತದೆ. ಇದು ವಿಶೇಷವಾಗಿ ದುರ್ಬಲ ನೆಟ್ವರ್ಕ್ ಇರುವ ಪ್ರದೇಶಗಳು, ಮೆಟ್ರೋ, ವಿಮಾನ, ಗ್ರಾಮೀಣ ಪ್ರದೇಶಗಳು ಮುಂತಾದ ಕಡೆಗಳಲ್ಲಿ ಉಪಯುಕ್ತವಾಗಲಿದೆ. ಇದರ ಮುಖ್ಯ ಅಂಶಗಳು ನಾವು ನೋಡೋದಾದ್ರೆ ಅಭಿವೃದ್ಧಿಪಡಿಸುತ್ತಿರುವ ಸಂಸ್ಥೆ ಯಾವುದು? NPCI ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ತಂತ್ರಜ್ಞಾನ ಯಾವುದು? NFC ಅಂದ್ರೆ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್. ಇದ್ರ ಮೇನ್ ಏನಂತಂದ್ರೆ ಈ ಒಂದು ವೇಳೆ ಸಕ್ಸಸ್ ಆಯ್ತು ಅಂತಂದ್ರೆ ಈ ಒಂದು ಪ್ರಾಜೆಕ್ಟ್ ಇಂಟರ್ನೆಟ್ ಇಲ್ಲದೆಯೂ ನಾವು ದುಡ್ಡನ್ನ ಕಳಿಸಬಹುದು. ಮೊಬೈಲ್ ಮತ್ತು POS ಅಂದ್ರೆ ಪಾಯಿಂಟ್ ಆಫ್ ಸೇಲ್ ಮಾರಾಟದ ಸ್ಥಳ ಅಥವಾ ಪಾವತಿ ನಡೆಯುವ ಸ್ಥಳ ಅಂತ ನಾವು ಹೇಳ್ತೀವಿ. ಯಂತ್ರ ಎರಡು ಆಫ್ಲೈನ್ ನಲ್ಲಿದ್ದರೂ ಪಾವತಿ ಸಾಧ್ಯವಾಗುವಂತೆ ವಿನ್ಯಾಸಗೊಳಿಸಲಾಗುತ್ತದೆ. ಇದರದ ಹಣದ ಲಿಮಿಟ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಆರಂಭಿಕ ಹಂತದಲ್ಲಿ ಒಂದು ವ್ಯವಹಾರಕ್ಕೆ ಎಷ್ಟು $2,000 ಪಾವತಿ ಸಾಧ್ಯವಾಗುವ ನಿರೀಕ್ಷೆ ಇದೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂದ್ರೆ ಬಳಕೆದಾರರು ತಮ್ಮ UPI ಲೈಟ್ ಖಾತೆಗೆ ಮೊದಲ ಹಣ ಲೋಡ್ ಮಾಡಿರಬೇಕು. ಪಾವತಿ ಸಮಯದಲ್ಲಿ ಮೊಬೈಲ್ ಅನ್ನು NFC ಹೊಂದಿರುವ POS ಯಂತ್ರಕ್ಕೆ ಟ್ಯಾಪ್ ಮಾಡಬೇಕು. ಇಂಟರ್ನೆಟ್ ಇಲ್ಲದಿದ್ದರೂ ಪಾವತಿ ಪೂರ್ಣಗೊಳ್ಳುತ್ತದೆ. ನಂತರ ಇಂಟರ್ನೆಟ್ ಲಭ್ಯವಾದಾಗ ವ್ಯವಹಾರದ ದಾಖಲೆ ಸಿಂಕ್ ಆಗುತ್ತದೆ. ಇದರ ಪ್ರಯೋಜನ ನಾವು ನೋಡೋದಾದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಪಾವತಿ ತುಂಬಾ ಸುಲಭ ಆಗ್ತೈತ್ರಿ. ಅದ್ರ ನೆಕ್ಸ್ಟ್ ಇಂಟರ್ನೆಟ್ ಸಮಸ್ಯೆ ಇದ್ದರೂ ಪಾವತಿ ಸಾಧ್ಯ. ಎಷ್ಟೋ ಕಡೆ ನಾವು ನೋಡೋದಾದ್ರೆ ಎಷ್ಟೋ ಒಂದು ಹಳ್ಳಿಗಾಡುಗಳಲ್ಲಿ ಮತ್ತೆ ಎಷ್ಟೋ ಒಂದು ಅರಣ್ಯ ಪ್ರದೇಶಗಳಲ್ಲಿ ಏನು ಊರುಗಳು ಇರ್ತವೆ, ಸಣ್ಣ ಪುಟ್ಟ ಹಳ್ಳಿಗಳು ಇರ್ತವೆ, ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇದ್ರೂ ಕೂಡ ಅದು ಪಾವತಿ ಆಗೋ ಸಾಧ್ಯತೆ ಇರ್ತದೆ. ವೇಗವಾದ ಮತ್ತು ಸುರಕ್ಷಿತ ಸಣ್ಣ ಮೊತ್ತದ ವ್ಯವಹಾರಗಳು, ಮೆಟ್ರೋ, ಬಸ್, ಪಾರ್ಕಿಂಗ್, ಸಣ್ಣ ಅಂಗಡಿಗಳಲ್ಲಿ ಹೆಚ್ಚು ಉಪಯುಕ್ತ. ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ದೇಶದ ಸ್ಮಾರ್ಟ್ ಆಪ್ ಮ್ಯೂಸಿಯಂಗೆ ಬರ್ಲಿನ್ನ ಹೆನ್ಗನ್ ವಿನ್ಯಾಸ ಎಂಬ ಸುದ್ದಿಗೆ ಸಂಬಂಧಿಸಿದೆ. ಇದು ನಾವು ನೋಡೋದಾದ್ರೆ ಇದು ವಾಸ್ತವಿಕವಾಗಿ ಭಾರತದ ಮೊದಲ ಸ್ಟಾರ್ಟ್ಅಪ್ ಮ್ಯೂಸಿಯಂ ಮತ್ತು ಅದರ ವಿನ್ಯಾಸದ ಬಗ್ಗೆ ಹೊಂದಿರುವ ಸುದ್ದಿಯಾಗಿದೆ. ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಭಾರತದ ಮೊದಲ ಸ್ಟಾರ್ಟ್ಅಪ್ ಮ್ಯೂಸಿಯಂ ಸ್ಥಾಪಿಸಲಾಗುತ್ತದೆ. ಇದು ಎಲ್ಲಿ? ಕರ್ನಾಟಕದ ರಾಜಧಾನಿ ಆದಂತ ಬೆಂಗಳೂರಿನಲ್ಲಿ. ಇದರ ಉದ್ದೇಶ ಭಾರತ ಸ್ಟಾರ್ಟ್ಅಪ್ಗಳ ಬೆಳವಣಿಗೆ, ನವೋದ್ಯಮ, ಉದ್ಯಮಶೀಲತೆ ಮತ್ತು ಯಶೋಗಾಥೆಗಳನ್ನು ಪ್ರದರ್ಶಿಸುವುದು. ಇದು ಯಾರು ಅಭಿವೃದ್ಧಿಪಡಿಸುತ್ತಿದ್ದಾರೆ ಅಂದ್ರೆ ಕರ್ನಾಟಕ ಸರ್ಕಾರ ಮತ್ತು ಸಂಬಂಧಿಸಿದ ಯಾವುದು ಸ್ಟಾರ್ಟ್ಅಪ್ ಸಂಸ್ಥೆಗಳು. ಬರ್ಲಿನ್ನ ಹೆನ್ಗನ್ ವಿನ್ಯಾಸ ಅಂತಂದ್ರ ಮ್ಯೂಸಿಯಂನ ವಿನ್ಯಾಸಕ್ಕೆ ಜರ್ಮನಿಯ ಬರ್ಲಿನ್ ನಲ್ಲಿರುವ ಹೆನ್ಗನ್ ಎಂಬ ಪ್ರಸಿದ್ಧ ವಿನ್ಯಾಸ ಸಂಸ್ಥೆ ಅಥವಾ ಡಿಸೈನ್ ಸ್ಟುಡಿಯೋ ಮಾದರಿಯನ್ನು ಅನುಸರಿಸಲಾಗುತ್ತದೆ ಅಥವಾ ಇದರ ವಿನ್ಯಾಸ ಸಹಕಾರವನ್ನು ಪಡೆಯಲಾಗಿದೆ. ಇದು ಮ್ಯೂಸಿಯಂನ ಉದ್ದೇಶ ಏನಂತಂದ್ರೆ ನಾವು ನೋಡೋದಾದ್ರೆ ಭಾರತದ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯ ಇತಿಹಾಸವನ್ನು ಪರಿಚಯಿಸುವುದು, ಯುವ ಉದ್ಯಮಗಳಿಗೆ ಪ್ರೇರಣೆ ನೀಡುವುದು, ತಂತ್ರಜ್ಞಾನ ನವೀನತೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು, ದೇಶದ ಪ್ರಮುಖ ಸ್ಟಾರ್ಟ್ಅಪ್ಗಳ ಸಾಧನೆಗಳನ್ನು ಪ್ರದರ್ಶಿಸುವುದು ಇದರ ಉದ್ದೇಶ ಆಗಿದೆ. ಮುಂದೆ ನಾವು ನೋಡೋದಾದ್ರೆ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ದೃಷ್ಟಿಯಿಂದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟ ನಾಳೆ ಅಂದ್ರೆ 23 ಜುಲೈ 2026 ಸ್ಕಾಟ್ಲೆಂಡ್ನ
ಗ್ಲಾಸ್ಗೋ ನಗರದಲ್ಲಿ ಆರಂಭವಾಗುತ್ತದೆ. ಉದ್ಘಾಟನಾ ಸಮಾರಂಭವು ಬೋಬೋ ಹೈಡ್ರೋ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪರೀಕ್ಷೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ನೋಡೋದಾದ್ರೆ, ಕ್ರೀಡೆ ಯಾವುದು? 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟ. ಅತಿಥೇಯ ನಗರ ಯಾವುದು? ಗ್ಲಾಸ್ಗೋ. ದೇಶ ಸ್ಕಾಟ್ಲೆಂಡ್, ಯುನೈಟೆಡ್ ಕಿಂಗ್ಡಮ್ನಲ್ಲಿ ಬರ್ತದೆ. ದಿನಾಂಕ ಯಾವಾಗನಿಂದ ಶುರು ಅಂತಂದ್ರೆ 23 ಜುಲೈಯಿಂದ ಶುರುವಾಗಿ 2 ಆಗಸ್ಟ್ 2026ರವರೆಗೆ ಇದೆ. ಇದರಲ್ಲಿ ಭಾಗವಹಿಸುತ್ತಿರುವ ದೇಶಗಳ ಸಂಖ್ಯೆ ಎಷ್ಟು? ಪ್ರದೇಶಗಳ ಸಂಖ್ಯೆ 74. ಭಾಗವಹಿಸುವ ಕ್ರೀಡಾಪಟುಗಳು ಸುಮಾರು 3000 ಜನ ಕ್ರೀಡಾಪಟುಗಳು. ಒಟ್ಟು ಕ್ರೀಡೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ 10. ಯಾಕೆ 10 ತಗೊಂಡಿದಾರ ಅಂತಂದ್ರೆ, ವೆಚ್ಚ ಕಡಿಮೆ ಮಾಡುವ ಉದ್ದೇಶದಿಂದ ಈ ಬಾರಿ ಸೀಮಿತ ಕ್ರೀಡೆಗಳನ್ನ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಈ ಬಾರಿ ಆ ವಿಶೇಷತೆಗಳನ್ನ ನಾವು ನೋಡೋದಾದ್ರೆ, 2014ರ ನಂತರ ಗ್ಲಾಸ್ಗೋ ಎರಡನೇ ಬಾರಿ ನೋಡ್ರಿದೆ. 2014ರ ನಂತರ ಗ್ಲಾಸ್ಗೋ ಎರಡನೇ ಬಾರಿ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜಿಸಲಾಗುತ್ತದೆ. ಮೂಲತಃ ಆಸ್ಟ್ರೇಲಿಯಾದ ವಿಕ್ಟೋರಿಯಾ ಆತಿಥ್ಯ ವಹಿಸಬೇಕಾಗಿತ್ತು. ಆದ್ರೆ ಹೆಚ್ಚಿದ ವೆಚ್ಚದ ಕಾರಣ ಹಿಂದೆ ಸರಿದ ಬಳಿಕ ಗ್ಲಾಸ್ಗೋ ಆತಿಥ್ಯ ವಹಿಸಿತ್ತು. ಇದು ಆಕ್ಚುಲಿ ಆಸ್ಟ್ರೇಲಿಯಾದಲ್ಲಿ ವಿಕ್ಟೋರಿಯಾದ ಆತಿಥ್ಯವನ್ನು ವಹಿಸ್ಕೋಬೇಕಾಗಿತ್ತು. ಆ ಒಂದು ಪ್ರದೇಶದಲ್ಲಿ ಈ ಒಂದು ಕ್ರೀಡೆಯನ್ನು ನಡಿಬೇಕಾಗಿತ್ತು. ಆದ್ರೆ ಒಂದು ಹೆಚ್ಚಿನ ವೆಚ್ಚಕ್ಕೆ ಏನಪ್ಪಾ ಅಂತಂದ್ರೆ, ಒಂದು ಫೈನಾನ್ಷಿಯಲ್ ಒಂದು ಪ್ರಾಬ್ಲಮ್ ನಿಂದ ಗ್ಲಾಸ್ಗೋ ಏನಪ್ಪಾ ಅಂದ್ರೆ ಶಿಫ್ಟ್ ಆಗಿದೆ ಗ್ಲಾಸ್ಗೋ ನಗರಕ್ಕೆ. ಕ್ರೀಡಾಕೂಟವನ್ನು ಕಡಿಮೆ ವೆಚ್ಚದಲ್ಲಿ ನಡೆಸಲು ಈ ಬಾರಿ ಕೇವಲ 10 ಕ್ರೀಡೆಗಳನ್ನು ಮಾತ್ರ ಸೇರಿಸಲಾಗಿದೆ. ಪ್ಯಾರಾ ಕ್ರೀಡೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಮುಂದಿನ ಕಾಮನ್ವೆಲ್ತ್ ಎಲ್ಲಿ ಅಂತ ನಾವು ನೋಡೋದಾದ್ರೆ, ನಮ್ಮ ಭಾರತ ದೇಶದಲ್ಲಿ ಅಹಮದಾಬಾದ್ನಲ್ಲಿ ನಡೆಯಲಿದೆ. ಇದರಲ್ಲಿ ಒಟ್ಟು 10 ಕ್ರೀಡೆಗಳು ಯಾವ ಅಂತ ನಾವು ನೋಡೋದಾದ್ರೆ, ಪ್ರಮುಖ ಕ್ರೀಡೆಗಳು ಯಾವ ಅಂತಂದ್ರೆ ಅಥ್ಲೆಟಿಕ್ಸ್, ಈಜು, ಸೈಕ್ಲಿಂಗ್, ಜೂಡೋ, ಬಾಕ್ಸಿಂಗ್, ವೇಟ್ ಲಿಫ್ಟಿಂಗ್, ನೆಟ್ ಬಾಲ್, ಲ್ಯಾಂಡ್ ಬಾಲ್ಸ್, 3x3 ಬಾಸ್ಕೆಟ್ ಬಾಲ್, ಕಲಾತ್ಮಕ, ಜಿಮ್ನಾಸ್ಟಿಕ್. ಇಷ್ಟು ಏನಪ್ಪಾ ಅಂದ್ರೆ ಒಂದು 10 ಕ್ರೀಡೆಗಳು ಒಳಗೊಂಡಿದ್ವು. ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ, ಆಪರೇಷನ್ ಜಲ್ ರಾಹತ್ 2026. ಆಪರೇಷನ್ ಜಲ್ ರಾಹತ್ ಎಂಬುದು ಅಸ್ಸಾಂ ರಾಜ್ಯದಲ್ಲಿ ಉಂಟಾದ ಭೀಕರ ಪ್ರವಾಹದ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆ ಅಥವಾ ಇಂಡಿಯನ್ ಆರ್ಮಿ ಆರಂಭಿಸಿದ ಮಾನವೀಯ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯಾಗಿದೆ. ಈ ಕಾರ್ಯಾಚರಣೆಯ ಉದ್ದೇಶ ಪ್ರವಾಹದಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸುವುದು, ಅಗತ್ಯ ವಸ್ತುಗಳನ್ನು ತಲುಪಿಸುವುದು ಮತ್ತು ಸ್ಥಳೀಯ ಆಡಳಿತಕ್ಕೆ ನೆರವು ನೀಡುವುದಾಗಿದೆ. ಇದರ ಮುಖ್ಯ ಅಂಶಗಳನ್ನು ನೋಡೋದಾದ್ರೆ, ಕಾರ್ಯಾಚರಣೆ ಹೆಸರು ಯಾವುದು? ಆಪರೇಷನ್ ಜಲ್ ರಾಹತ್. ಆರಂಭಿಸಿದವರು ಯಾರು ಅಂತಂದ್ರೆ ಭಾರತೀಯ ಸೇನೆ. ವರ್ಷ ಎಷ್ಟು? 2026. ಕಾರಣ ಅಸ್ಸಾಂನಲ್ಲಿ ಭಾರಿ ಮಳೆ ಮತ್ತು ಪ್ರವಾಹ. ಇದರ ಮುಖ್ಯ ಉದ್ದೇಶ ರಕ್ಷಣಾ, ಪರಿಹಾರ, ಸ್ಥಳಾಂತರ. ಭೀಕರವಾಗಿ ಪ್ರವಾಹಕ್ಕೊಳಗಾದ ಅಸ್ಸಾಂ ರಾಜ್ಯದ ಜಿಲ್ಲೆಗಳು ಯಾವುದು ಅಂತ ನೋಡೋದಾದ್ರೆ, ಚರೈದಿಯೋ, ಶಿವಸಾಗರ್, ಜೋಹಾರ್ಟ್. ಇವುಗಳ ಸೇನೆ ಹಾಗೂ ಅಸ್ಸಾಂ ರೈಫಲ್ಸ್ ತಂಡಗಳನ್ನು ನಿಯೋಜಿಸಲಾಗಿದೆ. ಇವುಗಳಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸಂಸ್ಥೆಗಳು ಯಾವ ಅಂತ ನಾವು ನೋಡೋದಾದ್ರೆ, ಭಾರತೀಯ ಸೇನೆ, ಅಸ್ಸಾಂ ರೈಫಲ್ಸ್, ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯಾ ಪಡೆ, ರಾಜ್ಯ ವಿಪತ್ತು ಪ್ರತಿಕ್ರಿಯಾ ಪಡೆ, ಅಸ್ಸಾಂ ರಾಜ್ಯ ಸರ್ಕಾರ. ಸ್ಥಳೀಯ ಆಡಳಿತ, ನಾಗರಿಕ ಆಡಳಿತ. ಅಗತ್ಯವಿದ್ರೆ ಭಾರತೀಯ ವಾಯುಪಡೆ ಕೂಡ ಸಜ್ಜುಗೊಳಿಸಲಾಗಿತ್ತು. ಕೈಗೊಂಡ ಪ್ರಮುಖ ಕ್ರಮಗಳು ಯಾವುವು ಅಂತ ನೋಡೋದಾದ್ರೆ, ಪ್ರವಾಹದಲ್ಲಿ ಸಿಲುಕಿದ ಜನರ ರಕ್ಷಣೆ, ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ, ಆಹಾರ, ಕುಡಿಯುವ ನೀರು ಮತ್ತು ಔಷಧಿಗಳ ವಿತರಣೆ, ದೋಣಿಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆ, ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪರಿಹಾರ ಸಾಮಗ್ರಿಗಳ ಸಾಗಣೆ. ವಿಶೇಷತೆ ನಾವು ನೋಡೋದಾದ್ರೆ, ಇದು ಯಾವುದು? HADR ಅಂದ್ರೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್ ಅಂಡ್ ಡಿಸಾಸ್ಟರ್ ರಿಲೀಫ್ ಆಗಿದೆ. ಇದಕ್ಕೆ ನಾವು ಏನಂತ ನಾವು ನೆನ್ಪಿಟ್ಕೊಳ್ಳೋದಾದ್ರೆ, ಆಪರೇಷನ್ ಜಲ್ ರಾಹತ್ ಅಂತಕ್ಕಂಥದ್ದು ಅಸ್ಸಾಂ ಪ್ರವಾಹದಲ್ಲಿ ಈ ವರ್ಷ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದು ಎಷ್ಟು? 2026. ಆಪರೇಷನ್ ರಾಹತ್ ಅಂತಕ್ಕಂಥದ್ದು ಉತ್ತರಾಖಂಡ್ ಪ್ರವಾಹದಲ್ಲಿ ಆಗಿರ್ತಕ್ಕಂಥದ್ದು. ಎಷ್ಟು 2013ನೇ ಇಸ್ವಿಯಲ್ಲಿ. ಆಪರೇಷನ್ ಮೆಗಾ ರಾಹತ್ ಅಂತಕ್ಕಂಥದ್ದು ಜಮ್ಮು ಕಾಶ್ಮೀರ ಪ್ರವಾಹದಲ್ಲಿ ಎಷ್ಟು? 2014ನೇ ಇಸ್ವಿಯಲ್ಲಿ ಆಗಿದೆ. ಇದು ಯಾವ ನದಿಯಿಂದ ಆಗಿದೆ ಅಂದ್ರೆ, ಬ್ರಹ್ಮಪುತ್ರ ನದಿಯಿಂದ ಈ ಒಂದು ಪ್ರವಾಹ ಉಂಟಾಗಿದೆ. ಸಾಮಾನ್ಯವಾಗಿ ನಾವು ಬ್ರಹ್ಮಪುತ್ರ ನದಿ ಬಗ್ಗೆ ನಾವು ನೋಡೋದಾದ್ರೆ, ಟಿಬೆಟ್ನ ಆಂಗ್ಸಿ ಹಿಮನದಿ ಅಥವಾ ಮಾನಸ ಸರೋವರ ಪ್ರದೇಶದ ಸಮೀಪ ಇದೊಂದು ಹುಟ್ಟುಕೊಳ್ಳುತ್ತೆ. ಇದರ ಬ್ರಹ್ಮಪುತ್ರ ನದಿಯ ಒಟ್ಟು ವಿಸ್ತೀರ್ಣ ಎಷ್ಟು ಅಂದ್ರೆ 2900 ಕಿಲೋಮೀಟರ್. ಹರಿಯುವ ದೇಶಗಳು ಎಷ್ಟು? ಚೀನಾದ ಟಿಬೆಟ್ನಲ್ಲಿ ಎಷ್ಟು? ಅಂದಾಜು 1625 ಕಿಲೋಮೀಟರ್ ಹೋಗುತ್ತೆ. ಭಾರತ ದೇಶದಲ್ಲಿ ಸಾಧಾರಣ ಅಂದಾಜು ಎಷ್ಟು? 916 ಕಿಲೋಮೀಟರ್ ತನಕ ಹರಿಯುತ್ತೆ ನದಿ.
ಬಾಂಗ್ಲಾದೇಶದಲ್ಲಿ ಸಾಧಾರಣ ಎಷ್ಟು 363 ಕಿಲೋಮೀಟರ್ ರೈತು. ಅಂತಿಮವಾಗಿ ಬಂಗಾಳ ಕೊಲ್ಲಿಯಲ್ಲಿ ಅಂದ್ರೆ ಬೇ ಆಫ್ ಬಂಗಾಳದಲ್ಲಿ ಬ್ರಹ್ಮಪುತ್ರ ನದಿ ಸೇರುತ್ತೆ. ವಿವಿಧ ದೇಶಗಳಲ್ಲಿ ನದಿ ಹೆಸರು, ಈ ಒಂದು ಬ್ರಹ್ಮಪುತ್ರ ನದಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಯಾರ್ಲಂಗ್ ಸ್ಟ್ಯಾಂಗ್ಪೋ ಎಲ್ಲಿ ಚೀನಾ ದೇಶದ ಅಥವಾ ಟಿಬೆಟ್ ನಲ್ಲಿ, ಅರುಣಾಚಲ ಪ್ರದೇಶದಲ್ಲಿ ಎಲ್ಲಪ್ಪ ಅಂದ್ರೆ ಸಿಯಾಂಗ್ ಅಥವಾ ದಿಹಾಂಗ್ ಅಂತ ಕರೀತಾರೆ, ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ, ಬಾಂಗ್ಲಾದೇಶದಲ್ಲಿ ಜಮುನಾ ನದಿ ಅಂತ ಕರೀತಾರೆ. ಈ ಒಂದು ಬ್ರಹ್ಮಪುತ್ರ ನದಿ ಹರಿಯುವ ರಾಜ್ಯಗಳು ಯಾವುವು ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ. ಇದರ ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಗಳು ಯಾವಂತ ನಾವು ನೋಡೋದಾದ್ರೆ ಈ ಎಡದಂಡೆಯ ಉಪನದಿಗಳು ಯಾವುದು? ಲೋಹಿತ್, ದಿಬಾಂಗ್ ಮತ್ತ ಧನಸಿರಿ. ಬಲದಂಡೆಯ ಉಪನದಿಗಳು ಯಾವಂತ ನಾವು ನೋಡೋದಾದ್ರೆ ಸುಬನ್ಸಿರಿ, ಕಾಮಿಂಗ್, ಮಾನಸ್, ಸಂಕೋಶ ಅಂತಕ್ಕಂಥ ಉಪನದಿಗಳು. ಇವು ಯಾವ ಎಡದಂಡೆಯ ಉಪನದಿಗಳು ಮತ್ತು ಬಲದಂಡೆಯ ಉಪನದಿಗಳು. ಇದರ ವಿಶೇಷತೆ ನಾವು ನೋಡೋದಾದ್ರೆ ಭಾರತದ ಈಶಾನ್ಯ ಭಾಗದ ಅತಿ ದೊಡ್ಡ ನದಿಯಾಗಿದೆ. ಪುರುಷ ಹೆಸರಿನಿಂದ ಕರೆಯಲ್ಪಡುವ ಭಾರತದ ಅಪರೂಪ ನದಿಗಳಲ್ಲಿ ಇದು ಒಂದು. ಯಾವುದು? ಬ್ರಹ್ಮಪುತ್ರ ಅಂದ್ರ ಬ್ರಹ್ಮನ ಪುತ್ರ ಅಂತ ನಾವು ಕರಿತೀವಿ. ಅಸ್ಸಾಂನಲ್ಲಿ ಹೆಚ್ಚಿನ ಮಣ್ಣಿನ ನಿಕ್ಷೇಪದಿಂದ ಬ್ರೆಡ್ಯಾಡ್ ರಿವರ್ ಅಥವಾ ಬಹು ಕವಲುಗಳಾಗಿ ಹರಿಯುವ ನದಿ ರೂಪುಗೊಳ್ಳುತ್ತದೆ. ಮಜುಲಿ ಇದೇನು ವಿಶ್ವದ ಅತಿ ದೊಡ್ಡ ಜನವಸತಿ ಹೊಂದಿರುವ ನದಿ ದ್ವೀಪ ಬ್ರಹ್ಮಪುತ್ರ ನದಿಯಲ್ಲಿದೆ. ಇದು ಯಾವುದು? ಅಸ್ಸಾಂ ರಾಜ್ಯದಲ್ಲಿದೆ. ಗಂಗಾ, ಬ್ರಹ್ಮಪುತ್ರ, ಮೆಘನಾ ಡೆಲ್ಟಾ ವಿಶ್ವದ ಅತಿ ದೊಡ್ಡ ಡೆಲ್ಟಾ ಆಗಿದೆ. ಡೆಲ್ಟಾ ಅಂತಂದ್ರೆ ಏನು? ನದಿಯು ಸಮುದ್ರ, ಸಾಗರ ಅಥವಾ ಸರೋವರವನ್ನು ಸೇರುವ ಮುನ್ನ ತನ್ನ ವೇಗ ಕಡಿಮೆಯಾಗಿ ಅಲ್ಲಿಂದ ತಂದಿರತಕ್ಕಂಥ ಒಂದು ಮಣ್ಣಾಗಿರ್ಬೋದು, ಮರಳಾಗಿರ್ಬೋದು ಮತ್ತು ಹುಳನ್ನು ನಿಕ್ಷೇಪಿಸುವುದರಿಂದ ತ್ರಿಕೋನಾಕಾರದ ಅಥವಾ ವಿಸ್ತೀರ್ಣವಾದ ಭೂಭಾಗ ನಿರ್ಮಾಣವಾಗುತ್ತದೆ. ಇದು ಏನು? ಒಂದು ಡೆಲ್ಟಾ ಅಥವಾ ತ್ರಿಕೋನ ಅಂತ ನಾವು ಏನ್ ಹೇಳ್ತೀವಿ, ತ್ರಿಭುಜ ಅಂತ ನಾವು ಏನ್ ಹೇಳ್ತೀವಿ, ಆ ಒಂದು ಶೇಪ್ ಅಲ್ಲಿ ಇರ್ತದ. ಇದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಡೆಲ್ಟಾ ಅಂತ ಕರಿತೀರ. ಇದರಿಂದ ಆರ್ಥಿಕ ಮತ್ತು ಪರಿಸರದ ಮಹತ್ವ ಹೇಗಾಗಿದೆ ಅಂದ್ರೆ ಯಾವುದು? ಬ್ರಹ್ಮಪುತ್ರ ನದಿಯಿಂದ ಅಸ್ಸಾಂ ರಾಜ್ಯದ ಜೀವನಡಿಯಾಗಿದೆ. ಕೃಷಿ, ಮೀನುಗಾರಿಕೆ ಮತ್ತು ಒಳನಾಡು ಜಲಸಾರಿಗೆ ಬಹಳ ಮುಖ್ಯ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಸೇರಿದಂತೆ ಅನೇಕ ಜೀವ ವೈವಿಧ್ಯ ಪ್ರದೇಶಗಳಿಗೆ ನೀರಿನ ಮೂಲ. ಪ್ರತಿ ವರ್ಷ ಭಾರಿ ಮಳೆ ಮತ್ತು ಹಿಮ ಕರಗುವಿಕೆಯಿಂದ ಪ್ರವಾಹ ಉಂಟಾಗುತ್ತದೆ. ಹರಿವು ಹಾಗೂ ಪರಿಸರದ ಮೇಲೆ ಆಗಬಹುದಾದಂತಹ ಪರಿಣಾಮಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಇಲ್ಲಿಗೆ ಈ ಒಂದು ನಿನ್ನೆ ಮತ್ತು ಇವತ್ತಿನ ಪ್ರಚಲಿತ ಘಟನೆಗಳು ಮುಕ್ತಾಯಗೊಳ್ಳಲಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಕ್ಲಾಸ್ಗಳನ್ನ ನೋಡುವ. ಪರಿಸರದ ಕರೆಂಟ್ ಅಫೇರ್ಸ್ ಜೊತೆಗೆ ಈ ಒಂದು ಚಾನೆಲ್ ಯಾರು ನೋಡ್ಲಿಲ್ಲ ಅವರು ದಯಮಾಡಿ ಈ ಒಂದು ಪೂರ್ತಿ ಒಂದು ಚಾನೆಲ್ ನ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಹಾಗೂ ತಮ್ಮ ಎಲ್ಲರಿಗೂ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡ್ರಿ. ಮತ್ತೆ ನಮ್ಮಿಂದ ನನಗೆ ಏನಾದರೂ ಸಜೆಷನ್ ಕೊಡೋರಿದ್ರೆ ತಾವು ಈಸಿಯಾಗಿ ಕೊಡಬಹುದು. ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ನಂಬರ್ಗೆ ಒಂದು ಮೆಸೇಜ್ ಮಾಡಿ, ನಿಮ್ಗೆ ಒಂದು PDF ನೋಟ್ಸ್ ಬೇಕಾಗಲಿ ಅಥವಾ ನಿಮ್ಮಿಂದ ಏನಾದ್ರು ಒಂದು ಸಜೆಷನ್ಸ್ ಇದ್ರೆ ಸಜೆಷನ್ ಕೊಡಿ, ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.